पुलिस आयुक्त लभुराम ने बताया कि 33 वर्ष के आरोपी ने कैसे कॉपीकार रोड स्थित एसबीआई बैंक में दोपहर 12 बजे के करीब वो बंदर की टोपी पहनकर बैंक में प्रवेश किया और चाकू खोलकर बैंक के कर्मचारियों पर लाद दिया और चाकू मारने की धमकी भी दे रहा था। वो सीधा कैशियर के कमरे में घुसा और घुसते ही उसने बैग में सारा कैश भर लिया और कुछ ही मिनटों में बैंक से फरार हो गया। लेकिन वहां के बैंक स्टाफ वाले पीछा करने लगे और चिल्लाना शुरू कर दिया। आरोपी जैसे ही मुख्य सड़क पर पहुंचा, वहां के उपनागरिक थाने के पुलिस आरक्षक मंजुनाथ हालवार गश्ती ड्यूटी पर तैनात थे। चिल्लाने से सतर्क हो गए और फिर उन्होंने जनता और कर्मचारियों के साथ उस आरोपी का पीछा किया। आरोपी जैसे ही मेट्रोपोलिस होटल में पहुंचा, ड्यूटी पर तैनात ट्रैफिक सिपाही उमेश बंगारी ने खतरे की चिंता किए बिना आरोपी को पकड़ लिया। पुलिस ने आरोपी से पूरे 6.39 लाख रुपए बरामद करने में कामयाब रहे। लभुराम ने यह भी बताया कि आरोपी विजयपुर का रहने वाला है और पिछले कुछ महीनों से मैसूर में काम कर रहा था। ಹುಬ್ಬಳ್ಳಿಯಲ್ಲಿ ಕೋಪಿಕರ್ ರೋಡಲ್ಲಿ SBI ಬ್ಯಾಂಕಲ್ಲಿ ಒಬ್ಬ ಮನುಷ್ಯ ಮಂಕಿ ಕ್ಯಾಪ್ ಹಾಕ್ಕೊಂಡು ಕೈಲಿ ಚಾಕು ಹಿಡ್ಕೊಂಡು ಹೋಗಿ ಬ್ಯಾಂಕ್ ಎಂಪ್ಲಾಯ್ಸ್ಗೆ ಹೆದರಿಸ್ಕೊಂಡು ಬ್ಯಾಂಕಿಂದ ಸುಮಾರು 6,39,000 ಅಷ್ಟು ಹಣ ಅಂದು ರಾಬ್ರಿ ಮಾಡಿಕೊಂಡು ಹೋಗಿದ್ದರು. ಅದ ನಂತರ ಅಲ್ಲಿ ಕಸ್ಟಮರ್ಸ್ ಕೆಲವು ದಿನ ಗೊತ್ತಾಯಿತು. ಅವರು ಕೆಳಗಡೆ ಪಬ್ಲಿಕ್ಗೆ ಅಲರ್ಟ್ ಮಾಡಿದರು. ಕೆಳಗಡೆ ಪಬ್ಲಿಕ್ಗೆ ಅಲರ್ಟ್ ಮಾಡಿದ ತಕ್ಷಣ ಪಬ್ಲಿಕ್ಕಿಂದ ಮತ್ತು ಅಲ್ಲಿ ನಮ್ಮ ಇಬ್ಬರು ಕಾನ್ಸ್ಟೇಬಲ್ಗಳು, ಒಬ್ಬರು ಟ್ರಾಫಿಕಲ್ಲಿ ಸ್ವಲ್ಪ ದೂರ ಇದ್ದರು, ಮತ್ತೊಬ್ಬ ಕ್ರೈಮ್ ಕಾನ್ಸ್ಟೇಬಲ್ ಸಬರ್ಬನ್, ಅವ್ರಿಗೂ ಕೂಡ ಗೊತ್ತಾಯಿತು ವಿಷಯ. ಅವರು ಪಬ್ಲಿಕ್ ಸಹಾಯದಿಂದ ಚೇಂಜ್ ಮಾಡಿ ಅವ್ರಿಗೆ ಆರೋಪಿಗೆ ಹಿಡಿದಿದ್ದಾರೆ. ತಕ್ಷಣ ಆರೋಪಿಗೆ ಹಿಡಿದಿದ್ದರಿಂದ ಇಂಟ್ಯಾಕ್ಟ್ ಪ್ರಾಪರ್ಟಿಯ ಕ್ಯಾಶ್ ಏನು ರಾಬ್ರಿ ಮಾಡ್ಕೊಂಡು ಹೋಗಿದ್ದರು, ಅದು ಇಂಟ್ಯಾಕ್ಟಾಗಿ ರಿಕವರ್ ಮಾಡಲಾಗಿದೆ ಮತ್ತು ಆರೋಪಿಗೆ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಈಗ ಮುಂದಿನ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಮುಂದೆ ಇದೆ. ಇದರಲ್ಲಿ ವಿಶೇಷವಾಗಿ ಪಬ್ಲಿಕ್ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಕೇಸ್ ಪಬ್ಲಿಕ್ ಅಲರ್ಟ್ನೆಸ್ನಿಂದ ಮತ್ತು ನಮ್ಮ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಅವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ತಕ್ಷಣ ಆ್ಯಕ್ಟಿವ್ ಆಗಿ ಅವರು ಕೆಲಸ ಮಾಡಿದ್ದು. ಅದರಿಂದ ಈ ಆರೋಪಿಯಿಂದ ನಾವು ಇಮಿಡಿಯೇಟಾಗಿ ಅಫೆನ್ಸ್ ಆದ ಕೆಲವೇ ನಿಮಿಷದಲ್ಲಿ ಆ ಕೇಸ್ ಪತ್ತೆ ಹಚ್ಚಲಿಕ್ಕೆ ಮತ್ತು ಆರೋಪಿ ಹಿಡಿಲಿಕ್ಕೆ ಮತ್ತು ಪ್ರಾಪರ್ಟಿ ರಿಕವರಿಗೆ ತುಂಬ ಅನುಕೂಲ ಆಗಿತ್ತು. ಸೊ ಅವರಿಬ್ಬರಿಗೆ ಮಾನ್ಯ DG ಆ್ಯಂಡ್ IGP ಅವರು ವಿಶೇಷವಾಗಿ ಅವರಿಬ್ಬರಿಗೆ ರಿವಾರ್ಡ್ ಘೋಷಣೆ ಮಾಡಿದ್ದಾರೆ. 25,000 ಪ್ರತಿಯೊಬ್ಬರಿಗೆ, ಒಬ್ಬರೊಬ್ರಿಗೆ 25,000 ಕ್ಯಾಶ್ ರಿವಾರ್ಡ್ ಈಗ DG ಸಾಹೇಬರು ಘೋಷಣೆ ಮಾಡಿದ್ದಾರೆ.